ಎಲ್ಲೆಡೆ ಯೋಗ ದಿನಾಚರಣೆ ಮನೆ ಮಾಡಿದೆ. ಅದೇ ರೀತಿಯಾಗಿ ಬೆಂಗಳೂರಿನ ಬಿಜೆಪಿ ಆಫೀಸ್ನಲ್ಲೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ದಾರೆ. ಅಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಯೋಗ ದಿನಾಚರಣೆಯನ್ನ ನೋಡೋಣ ಬನ್ನಿ. ಅಭ್ಯಾಸಗಳನ್ನ ಸನಾತನವಾಗಿ ಬಂದಿರುವಂತಹ ಈ ಅಭ್ಯಾಸವನ್ನ ಇಡೀ ವಿಶ್ವಕ್ಕೆ ಕೊಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನೇಷನ್ ಸಂಸ್ಥೆ ವತಿಯಿಂದ ಇದೆಲ್ಲವೂ ಒಪ್ಪಿ ಇಡೀ ವಿಶ್ವದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸುವಂತ ಈ ಸಂದರ್ಭ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ. ಹಾಗಾಗಿ ನಾವಿನ್ನೂ ಹೆಚ್ಚು ಒತ್ತನ್ನು ಕೊಡಬೇಕಾದ ದಿಕ್ಕಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನ ಕೈಗೆತ್ತಿಕೊಂಡು ಈ ಕಾರ್ಯವನ್ನು ಮಾಡ್ತಿದ್ವಿ. ನಿಮ್ಗೆಲ್ಲ ಶುಭವಾಗಲಿ ಅಂತ ತಿಳಿಸಿ ನನ್ನ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀ ಡಿ.ವೈ. ವಿಜಯೇಂದ್ರ ಅವರೇ, ಅಶ್ವಥ್ ನಾರಾಯಣ ಅವರೇ, ಯೋಗ ಗುರುಗಳಾದ ರಾಘವೇಂದ್ರ ವಿಠಲ ವಿಠಲ ವಿಠಲುರೇ. ಈಗ ಕೈ ಮೇಲೆ ನೋಡಿ, ವಿಠಲ ವಿಠಲ ಪಾಂಡುರಂಗ ಪಂಡಲ ವಿಠಲ ವಿಠಲ ವಿಠಲುರೇ. ಈಗ ಕೈ ಮೇಲೆ ನೋಡಿ, ವಿಠಲ ವಿಠಲ ಪಾಂಡುರಂಗ ಪಂಡಲ ವಿಠಲ ವಿಠಲ ವೈದ್ಯಕೆ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಸಹ ಭೂಮಾತೆಗೆ ವಂದನೆ ಕೊಡಿ. ಯೋಗ ನಮನ. ಇವತ್ತು 11ನೇ ಅಂತಾರಾಷ್ಟ್ರೀಯ ಯೋಗ ಇದೀಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಆಫೀಸ್ ಮುಂದೆಗಡೆ ಕೂಡ ಯೋಗ ದಿನಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಹಿರಿಯ ನಟಿ ಸುಧಾರಾಣಿ ಸೇರಿದಂತೆ ಬಿ.ವೈ. ವಿಜಯೇಂದ್ರ, ಅದೇ ರೀತಿಯಾಗಿ ಅಶ್ವಥ್ ನಾರಾಯಣ್ ಸೇರಿ ಹಲವು ಗಣ್ಯರು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಯೋಗಾಭ್ಯಾಸ ಪ್ರಾರಂಭವಾಗಿದ್ದು ಎಲ್ಲರೂ ಕೂಡ ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಮನಸ್ಥಿತಿಗಳ ಸಮಸ್ಯೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸುಲಭ ಮಾರ್ಗ ಅಂತಾನೆ ಹೇಳ್ಬೋದು. ತುಂಬಾ ಸುಲಭವಾಗಿ ಯೋಗವನ್ನ ಮಾಡಬಹುದು. ಹಾಗಾಗಿ ಭಾರತ ಯೋಗಕ್ಕೆ ಮನ್ನಣೆಯನ್ನ ಪಡೆದುಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಭಾರತದಲ್ಲಿ ಯೋಗವನ್ನ ಪೂಜೆ ಮಾಡ್ತಾರೆ. ಅದೇ ರೀತಿಯಾಗಿ ಇದೀಗ ವಿಶ್ವದಾದ್ಯಂತ ಇದಕ್ಕೆ ಮನ್ನಣೆ ಸಿಕ್ಕಿರುವಂಥದ್ದು. ಹಾಗಾಗಿ ಎಲ್ಲೆಡೆಯಿಂದ 11ನೇ ವಿಶ್ವ ದಿನಾಚರಣೆ ಯೋಗ ದಿನಾಚರಣೆ ಮನೆ ಮಾಡಿರುವಂಥದ್ದು. ಇದೀಗ ಬಿಜೆಪಿ ಆಫೀಸ್ ಮುಂದೆಗಡೆ ಕೂಡ ಯೋಗ ದಿನಾಚರಣೆ ಆಚರಣೆ ಮಾಡಲಾಗ್ತಾ ಇದೆ.